ಅಂತ ಒಬ್ಬ ಪ್ರಚಾರಕರು RSS ಜೊತೆಗೆ ಅವರು ಹೇಳ್ತಾ ಇದ್ರು ಕಾಂಗ್ರೆಸ್ ಮುಕ್ತ ಭಾರತ. ಆ ದಿಶೆಯಲ್ಲಿ ಇವತ್ತು ಮುಕ್ತ ಆಗುವ ಸಾಧ್ಯತೆಗಳು ಹೆಚ್ಚಾಗಿದ್ದು ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಹೊಡೆದು ಹೋದ್ರೆ ಇದನ್ನು ಕನ್ವಿನ್ಸ್ ಮಾಡಿದ್ದಾರೆ ಅಂತ ಕಾಣ್ತದೆ. ಅದ್ರ ಜೊತೆಗೆ ಇನ್ನಷ್ಟು ಜನ ಭರವಸೆ ಕೊಟ್ಟಿರ್ಬೇಕು DK ಶಿವರಿಗೆ. ಎಲ್ಲಪ್ಪ 2027 ನೀವು ಆಗ್ತೀರಿ ಮುಖ್ಯಮಂತ್ರಿ ಅಂತೇಳಿ. ಹೀಗಾಗಿ ಅವರು ಊಟ ಮತ್ತೇನು ತಿನಿಸು ಹೋಗುವುದು ಬರುವುದು ಎಲ್ಲ ಮಾಡಲಿಕ್ಕೆ ಇದ್ದಾರೆ. ಇದು ಒಂದು ರೀತಿ ಒಳ್ಳೆ ಡೆವಲಪ್ಮೆಂಟ್. ಯಾಕೆಂತಂದ್ರೆ ಕಾಂಗ್ರೆಸ್ ಉಳಿಬೇಕಾದ್ರೆ ಅವ್ರು ಮಿನಿಮಮ್ ಹೊಂದಾಣಿಕೆ ಮಾಡ್ಕೊಳ್ಳೇಬೇಕು, ಒಗ್ಗಟ್ಟು ಆಗಲೇಬೇಕು. ಇಲ್ಲಪ್ಪ ಅಂತ ನಿಶ್ಚಿತ ಹೊಡೆದು ಬಿದ್ದೇ ಬರ್ತದೆ. ಇದೆಲ್ಲ ನೆಲೆಯಲ್ಲಿ ಮುಖ್ಯ DK ಅವ್ರಿಗೆ ಭಯ ಇದ್ದಿದ್ದೇನಪ್ಪ ಅಂದ್ರೆ ಸತೀಶ್ ಅವ್ರದ್ದು ಮತ್ತು ಇತ್ತೀಚೆಗೆ ಪ್ರಿಯಾಂಕ್ ಖರ್ಗೆ ಅವ್ರದ್ದು. ಅವರೆಲ್ಲ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿರ್ಬೋದು ನೀವು ಬಂದು ಮುಖ್ಯಮಂತ್ರಿ ಆಗಿರಿ ಹಾಗೆ ಅಂದಿರ್ಬೋದು, ಇಲ್ಲ ಅಂತಲ್ಲ. ಆದರೆ ಅಧಿಕಾರ ಒಮ್ಮೆ ಹೋದ್ರೆ ಸಿಗುವುದಿಲ್ಲ ಅನ್ನೋದು ಅವ್ರಿಗೂ ಭಯ ಅದ. ಮತ್ತು ಅದೇ ಕಾರಣಕ್ಕೆ ಇನ್ನೊಂದು ಭಯ ಹೊಟ್ಕೊಂಡಿದ್ದು ಸತೀಶ್ ಅವ್ರ ಬಗ್ಗೆ. ಸತೀಶ್ ಅವರು ಸಂಘಟನೆ ಮಾಡ್ತಾ ಇದ್ದಾರೆ, ಹಿಂದುಳಿದವ್ರದ್ದು ಮತ್ತು ಜೊತೆಗೆ ತಮ್ಮ ಆದಿವಾಸಿ ಜನಾಂಗದ ಸಹಿತ ಪ್ರಯತ್ನ ಮಾಡ್ತಾ ಇದ್ದಾರೆ. ಆ ದಿಶೆಯಲ್ಲೇ ಅವರು ಸಹಿತ ಇವತ್ತು ಹಿಂದಿನ ನಾಯಕರಾಗಿ ಮತ್ತು ಈಗ ಆಲ್ರೆಡಿ ಯಚೇಂದ್ರ ಅವರು ಒಂದು ರಾಯಭಾಗದಲ್ಲಿ ಹೇಳಿದ್ದು ನಮಗೆ ಗಮನದಲ್ಲಿದೆ. ಏನಪ್ಪ ಅಂತಂದ್ರೆ ನಮ್ಮ ಸಿದ್ದರಾಮಯ್ಯನವರ ಅಥವಾ ನಮ್ಮ ತಂದೆಯ ಫಾಲೋವರ್ಸ್ ಯಾರಿದ್ದರೆ ಅವರು ನಮ್ಮ ಸತೀಶ್ ಅವರು, ಅವರಲ್ಲಿ ಆ ಶಕ್ತಿ ಅದ ಅನ್ನೋದು ಮಾತು ಮಾತಾಡಿದ ತಕ್ಷಣ ಯಾರಾದ್ರೂ ಭಯ ಆಗ್ತದೆ DK ಅವ್ರಿಗೆ. ಅದಕ್ಕಾಗಿ DK ಅವರು ಸಹಿತ ತಮ್ಮ ಒಕ್ಕಲಿಗ ಲಾಬಿ ಮತ್ತು ಲಿಂಗಾಯತ್ ಲಾಬಿ ಇಟ್ಕೊಳ್ಳಿಕ್ಕೆ ಮೇಲ್ಜಾತಿ ಬಿಡ್ಕೊಳ್ಳೋ ಪ್ರಯತ್ನ ಮಾಡಿದ್ದಾರೆ. ಅದಿಷ್ಟರಿಂದನೇ ಇವತ್ತು ಅಧಿಕಾರ ಹಿಡಿತೀನಿ ಅನ್ನೋದು ಅಷ್ಟೇ ಕಷ್ಟದ ಕೆಲಸ ಅದ. ಮತ್ತು BJPಗೆ ಹೋದ್ರೆ ಅವ್ರ ಸ್ಥಾನ ಏನಾಗ್ತಿತ್ತು ಗೊತ್ತದ. ಯಾಕಂದ್ರೆ ಈಗ 2ನೇ ಸ್ಥಾನದಾಗ ಅದರ. ಇನ್ನು ಅಲ್ಲಿ ಹೋದ ತಕ್ಷಣ ಏನೋ ಮುಖ್ಯಮಂತ್ರಿ ಮಾಡ್ಬೋದು ಅವರು. ಅವ್ರಿಗೂ ಈಗ ಏನಾಯ್ತಪ್ಪ ಅಂದ್ರೆ ಕರ್ನಾಟಕದ ರಾಜಕೀಯ ತಮ್ಮ ಕೈಗೆ ತೊಗೊಳ್ಬೇಕಾಗಿ ಸುಪರ್ದಿ ತೊಗೋಬೇಕಾಗ್ಯದ. ಹೇಗಾದರೂ ಮಾಡಿ ಅದನ್ನು ಮಾಡಿ ಇವ್ರು ಮುಖ್ಯಮಂತ್ರಿ ಮಾಡಿ ಕೆಲವೊಂದು ಇಟ್ಟಾಗಿ ಮಾಡಿ ನಂತರ ಸರ್ಕಾರ ಕೆಲವುದಿನ ಹಿಂದಿನ ಇತಿಹಾಸಗಳು ಇದ್ದಾವೆ, ಅದು ಮಾಡೋದು ಸಾಧ್ಯಗಳಿದ್ದಾವೆ. ಅದಕ್ಕಾಗಿ ಇವತ್ತಿಗೆ ಮಹಾರಾಷ್ಟ್ರದಲ್ಲಿ ಏನಾಗಿದೆ ಶಿಂದೆ ಅವ್ರದ್ದು, ಏಕನಾಥ್ ಶಿಂದೆ ಅವರು ಏಕಾಂಗಿ ಆಗಿಬಿಟ್ಟಿದ್ದಾರೆ ಇವತ್ತು. BJPಗೂ